ಯಾವ ಇಲಾಖೆಗಳು ಮುಖ್ಯಮಂತ್ರಿ ಬಳಿ ಇರ್ತವೋ ಆ ಇಲಾಖೆಗಳು ಸತ್ತು ಹೋಗ್ತವೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೋಗಿರೋದು ಮೀನಿಂಗ್ ಏನು? ಎಲ್ಲರಿಗೂ ಹೇಳಿದ್ದಾರೆ. ನಾನು ಇವತ್ತು ಹೇಳಿರೋದಿಲ್ಲ, ಕುಮಾರಸ್ವಾಮಿ ಅವರಿದ್ದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೇ ಹೋಗುತ್ತೆ ಪೂರ. ನಾಳೆ ಪತ್ರಿಕೆಯಲ್ಲಿ ಬರುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಸ್ ಡೆಡ್ ಅಂತ. ವಿಶ್ವನಾಥ್ ಅವರೇ, ಫೈನಾನ್ಸ್ ಮಿನಿಸ್ಟರ್ ಆದ 2 ಫ್ಲೈಟ್ ಇಟ್ಕೊಂಡ್ಬಿಟ್ಟಿದ್ರು ಹೊರಗಡೆ ದುಡ್ಡು ಹೊಡೆಯಕ್ಕೆ. ಹೊರದೇಶಕ್ಕೆ ಹೋಯ್ತಿದ್ದಲ್ಲ ಸರ್, ಅದನ್ನೇ ಇಟ್ಕೊಂಡು ಹೇಳ್ತಾ ಇದ್ದೀರಾ, ದನಿಸ್ತಾ ಇದ್ದಾರೆ. ಹೌದು, ತೆಗಿಬೇಕಾದಲ್ಲಿ ನಾನು ನಾಳೆ ಮಾತಾಡ್ತೀನಿ. ಆಯವ್ಯಯದಲ್ಲಿ ಮಾತಾಡುವಾಗ ಹೇಗೆ ಹಣಕಾಸು ಇಲಾಖೆ ಸತ್ತು ಹೋಗಿದೆ ಮಾತಾಡಿ ಚರ್ಚೆ ಮಾಡಿ ಬಜೆಟ್ ಮೇಲೆ. ಚೀಫ್ ಮಿನಿಸ್ಟರ್ ಇಸ್ ಅ ವೆರಿ ಬ್ಯುಸಿಯೆಸ್ಟ್ ಪರ್ಸನ್ ಬಿಕಾಸ್ 300 ಜನ ಶಾಸಕರು, ನಾಡಿನಾದ್ಯಂತ ಬರ್ತಕ್ಕಂಥ ಸಮಸ್ಯೆಗಳು ಇವೆಲ್ಲ ಇದಾವೆ. ಬಟ್ ಇಂಟೆಲಿಜೆನ್ಸ್ ಅವ್ರ ಹತ್ರ ಇದೆ. ಹಾಗೆ ಯಾವ ಇಲಾಖೆಗಳು ಮುಖ್ಯಮಂತ್ರಿ ಬಳಿ ಇರ್ತವೋ ಆ ಇಲಾಖೆಗಳು ಸತ್ತು ಹೋಗ್ತವೆ. ನಾನು ಇವತ್ತು ಹೇಳಿರೋದಿಲ್ಲ, ಕುಮಾರಸ್ವಾಮಿ ಅವರಿದ್ದಾಗ ಅದೇ ತಗೊಳ್ಳಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೇ ಹೋಗುತ್ತೆ ಪೂರ. ವೈ? ಮುಖ್ಯಮಂತ್ರಿಗಳಿಗೆ ಸಮಯ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಏನಾಯ್ತು, ಏನು ಹೋಯ್ತು, ಏನು ಬಂತು ಅಂತ ಹೇಳೋದಕ್ಕೆ. ಯಾವ ಚೀಫ್ ಮಿನಿಸ್ಟರ್ ಇರ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೋಗುತ್ತಂತ, ಅದು ಸರಿಯಾದ ಮಾತಲ್ಲ. ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಇಷ್ಟು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಒಂದ್ ನಿಮಿಷ, ಸತ್ತೋಗಿದ್ರೆ ಮೀನಿಂಗ್ ಏನು? ಹೇಳಿದ್ದಾರೆ ಸರಿ ಇಲ್ಲ ಸರ್, ಕೌಂಟರ್ ನೀವು ಮಾಡಕ್ ಹೋಗ್ಬೇಡಿ. ಸರಿಯಲ್ಲ ಹೇಳಿದ್ದಾರೆ. ಈಗ ಹಿರಿಯರಾದ ಸತ್ತೋಗಿರೋದು ಮೀನಿಂಗ್ ಏನು ಸರ್? ಅಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೋಗಿರೋದು ಮೀನಿಂಗ್ ಏನು? ಎಲ್ಲರಿಗೂ ಹೇಳಿದ್ದಾರೆ. ನಾಳೆ ಪತ್ರಿಕೆಯಲ್ಲಿ ಬರುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಸ್ ಡೆಡ್ ಅಂತ. ಅಲ್ಲ ಸರಿ ಅಲ್ಲ, ಹೌದು, ತೆಗಿಬೇಕಾದಲ್ಲಿ. ನಾನು ನಾಳೆ ಮಾತಾಡ್ತೀನಿ. ಆಯವ್ಯಯದಲ್ಲಿ ಮಾತಾಡುವಾಗ ಹೇಗೆ ಹಣಕಾಸು ಇಲಾಖೆ ಸತ್ತು ಹೋಗಿದೆ ಮಾತಾಡಿ ಚರ್ಚೆ ಮಾಡಿ ಬಜೆಟ್ ಮೇಲೆ. ಆದ್ರೆ ಈಗ ಸರ್ಕಾರ ತಯಾರಿದೆ. ವಿಶ್ವನಾಥ್ ಅವರೇ, ನೀವು ಹೇಳಿದ್ದು ಹಿಂದೆ ನೀವು ಮಾಡಿದ್ವಲ್ಲ, ಅದು ಅಕ್ಷರ ಸತ್ಯ. ಫೈನಾನ್ಸ್ ಮಿನಿಸ್ಟರ್ ಆದ 2 ಫ್ಲೈಟ್ ಇಟ್ಕೊಂಡ್ಬಿಟ್ಟಿದ್ರು ಹೊರಗಡೆ ದುಡ್ಡು ಹೊಡೆಯಕ್ಕೆ. ಹೊರದೇಶಕ್ಕೆ ಹೋಯ್ತಿದ್ದಲ್ಲ ಸರ್, ಅದನ್ನೇ ಇಟ್ಕೊಂಡು ಹೇಳ್ತಾ ಇದ್ದೀರಾ, ದನಿಸ್ತಾ ಇದ್ದಾರೆ. ಎಲ್ಲರೂ ಉಲ್ಲೇಖ ಮಾಡಿದ್ದಾರೆ. ಇವರು ಅವ್ರ ಹಿಂದಿನ ಮುಖ್ಯಮಂತ್ರಿನೂ ಉಲ್ಲೇಖ ಮಾಡಿದ್ದಾರೆ. ಕೂತ್ಕೊಳ್ಳಿ ಇವರು ಬೇಗ. ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ಅವರಿಗೆ ನೋಡಿ, ಸತ್ತೋಗಿದ್ಯಾ ಅಂತ ನೋಡ್ತೀನಿ. ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೇಳಿದ್ದಾರೆ. ನಾನು ಇಂಟೆಲಿಜೆನ್ಸ್ ಹೋಮ್ ಮಿನಿಸ್ಟರ್ ಕೈಲಿ ಇರಬೇಕು ಅಂತಕ್ಕಂಥದ್ದನ್ನ ಪ್ರತಿಪಾದನೆ ಮಾಡುವುದರ ಮೂಲಕ ಈ ಕ್ರೈಮ್ಸ್ ಆಗೋ ಮುನ್ನ ಹೋಮ್ ಮಿನಿಸ್ಟ್ರಿಗೆ ಗೊತ್ತಾದರೆ ಅದನ್ನು ಪ್ರಿವೆಂಟ್ ಮಾಡಬಹುದು ಅಂತಕ್ಕಂಥ ಒಂದು. ಅದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿ ಪೋಕ್ಸೋ, ಯಾಕೆಂದರೆ 2012 ನಿರ್ಭಯ ಕೇಸಲ್ಲಿ ನಾನು ಕೂಡ ಲಾಯರ್ ಆಗಿದ್ದವನು, ನನ್ನ ಕೂಡ ಕಮಿಟಿಯಲ್ಲಿ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇದ್ದವನು ನಾನು. ಅದು ಬಹಳ ಸೊಗಸಾಗಿ ಡ್ರಾಫ್ಟ್ ಮಾಡಿದ್ದಾರೆ. ಕೊನೆಗೆ 2014 ಅಮೆಂಡ್ಮೆಂಟಲ್ಲಿ ಅದಕ್ಕೆ ಡೆತ್ ಸೆಂಟೆನ್ಸ್ ಕೂಡ ಹೇಳಿದ್ದಾರೆ. ಅದಕ್ಕೆ ಡೆತ್ ಸೆಂಟೆನ್ಸ್ ಕೂಡ ಬಹುಶಃ ಭಾರತದಲ್ಲಿ ಯಾವುದಾದ್ರೂ ಒಂದು ನಮ್ಮಲ್ಲಿ ಕ್ರೈಮ್ ಆ್ಯಕ್ಟ್ ಇದ್ರೆ ಭಾಳ ಬಲವಾದಂಥ ಆ್ಯಕ್ಟ್ ಅದು ಪೋಕ್ಸೋ ಆ್ಯಕ್ಟ್. ಬಟ್ ಅದೇನಾಗ್ತಾ ಇದೆ ಇವತ್ತಿನ ದಿವಸ ಅಂದರೆ, ಅಲ್ಲಿ ಎಷ್ಟು ಮಟ್ಟಿಗಿದೆ ಅಂತ ಅಂದರೆ, ಪೋಕ್ಸೋನಲ್ಲಿ ಆಪಾದಿತ ಅಂತ ಬರಲ್ಲ, ಅಪರಾಧಿಯೇ ಸ್ಟ್ರೈಟ್ ಅಪರಾಧಿ ಆಗ್ತದೆ, ಸ್ಟ್ರೈಟ್ ಅಪರಾಧಿ ಆಗ್ತದೆ. ಆದರೆ ನಾವು ಪೊಲೀಸ್ ಭಾಳ ವೀಕ್ ಮಾಡ್ತಾ ಇದ್ದಾರೆ. ಅಯ್ಯೋ ಎಷ್ಟು ಕೇಸ್ಗಳು ನಡೀತಾ ಇದ್ದಾವೆ ಹೆಣ್ಮಕ್ಳ ಮೇಲೆ, ಅದು ಅಂಡರ್ 18 ಎಷ್ಟು ಕೇಸ್ಗಳು ನಡೀತಾ ಇದ್ವಿ, ಯಾವ ಬರ್ತಾ ಇದೆ. ಬಿಕಾಸ್ ಅವನ್ನ ನಾವೇ ಶಾಸಕರೇ ಸ್ತಬ್ ಮಾಡಿಸ್ತೀವಿ.
ನಮ್ಮ ಚಿಕ್ಕಪ್ಪನ ಮಗನೋ ದೊಡ್ಡಪ್ಪನ ಮಗನೋ ನಮ್ಮ ಪಾರ್ಟಿಯವನೋ ಮತ್ತೊಂದು ಮಗನೊಂದು. ಹಾಗಾಗಿ ಇದು ಇಡೀ ಸಮಾಜದ ಸ್ವಾಸ್ಥ್ಯವನ್ನೇ ಮತ್ತು ನಮ್ಮ ಹೆಣ್ಣು ಮಕ್ಕಳ ಗಾಂಭೀರ್ಯತೆ ಮತ್ತು ಅವರ ವೈಯಕ್ತಿಕವಾದಂಥದ್ದನ್ನೇ ಪ್ರಶ್ನೆ ಮಾಡುವಂಥದ್ದು. ಹಾಗಾಗಿ ತಾವು ಇದನ್ನು ಬಹಳ ಗಂಭೀರವಾಗಿ ಪೋಕ್ಸೋ, ಯಾಕೆಂತಂದರೆ ಈ ನಾಡಿನಲ್ಲಿ ಒಬ್ಬ ಸ್ವಾಮೀಜಿನೇ ಒಳಗಾಗ್ತು ಪೋಕ್ಸೋನಲ್ಲಿ. ಆ ಒಳಗಾಕ್ಬೇಕಾದ್ರೆ ನಾನು ಮೈಸೂರಿಂದ ನನ್ನ ಐ ದ ಗೌರ್ಮೆಂಟ್ ಪುಟ್ ಸ್ವಾಮೀಜಿ ಬಿಹೈಂಡ್ ಬಾರ್ಸ್ ಫಸ್ಟ್. ಯಾಕೆ ನಮ್ಮಲ್ಲಿ ಸ್ವಾಮಿಗಳು ಅಂತಾರೆ ಏನು ಅಪರಾಧ ಮಾಡಿದ್ರು ಸುಮ್ಮನಿದ್ದು ಬಿಡ್ತೀವಿ ನಾವು. ಹಾಗಾಗಿ ಇದನ್ನು ಬಹಳ ಗಂಭೀರವಾಗಿ ತಾವು ತಗೋಬೇಕು ಅಂತಂದ್ರ ಜೊತೆಗೆ ಪೊಲೀಸ್ ವರ್ಗಾವಣೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ಇದೆ. ಚಂದಮಾಮ ಓದ್ತಾ ಇರ್ತೀವಿ. ಚಂದಮಾಮದಲ್ಲಿ ಏನು ಹೇಳ್ತಂತೆ, ರಾಜ ತನ್ನ ಆಡಳಿತವನ್ನು ತನ್ನ ಅಭಿವೃದ್ಧಿಯನ್ನು ಜನಗಳಿಗೆ ಹೇಗೆ ತಿಳಿಸ್ತಾರೆ, ತನ್ನ ಗೂಢಚರ್ಯೆಯನ್ನು ಕೂಡ ನಂಬದೆ, ಇಂಟೆಲಿಜೆನ್ಸ್ ಕೂಡ ನಂಬದೇನೆ ತಾನೇ ಸ್ವತಃ ಛದ್ಮವೇಷದಲ್ಲಿ ಹೋಗಿ ತಿಳ್ಕೊಂಬರ್ತಾನೆ ಅಂತಕ್ಕಂಥದ್ದು ಇದೆ. ಬಟ್ ಜನ ಏನು ಮಾತಾಡ್ತಾ ಇದ್ದಾರೆ ಇವತ್ತು ಹೋಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂದರೆ, ಬಿಕಾಸ್ ವರ್ಗಾವಣೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಅಧಿಕಾರಿಯನ್ನ ಎಲ್ಲಿ ಇಡಬೇಕು ಅಂತಕ್ಕಂಥದ್ದು, ಅವನಿಂದ ಏನು ಕೆಲಸ ತೆಗಿಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ. ಇವತ್ತೇನಾಗಿದೆ ಅಂತ ಅಂದರೆ, ಯಾಕೆಂದರೆ ನಾನು ಪರಮೇಶ್ವರ್ ಒಟ್ಟಿಗೆ ಮೊಯ್ಲಿಯವ್ರ ಕಾಲದಲ್ಲೂ ಮಂತ್ರಿಯಾಗಿ ಕೆಲಸ ಮಾಡಿದವರು, ಕೃಷ್ಣ ಸಾಹೇಬ್ರ ಕೆಲಸವರು, ನಾನು ತಮ್ಮ ಸಿನ್ಸಿಯಾರಿಟಿ ಇಂಟಿಗ್ರಿಟಿ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ಎಸ್, ಯು ಆರ್ ಸಿನ್ಸಿಯರ್, ವೆರಿ ಸಿನ್ಸಿಯರ್. ಬಟ್ ಅದೇನಾಗಿದೆ, ನಿಮ್ಮ ಸಿನ್ಸಿಯಾರಿಟಿ ಇಂಟಿಗ್ರಿಟಿಗೆ ಒಂದು ಚೆಕ್ ಬಂದಿದೆ, ಅದು ಎಲ್ಲೂ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಇವತ್ತೇನಾಗ್ತಾ ಇದೆ ಅಂತ ಅಂದರೆ, ಜನ ಮಾತಾಡ್ಕೊತಾರೆ. ಏನು ಮಾತಾಡ್ತಾರೆ, ಬೆಂಗಳೂರಿನಲ್ಲಿ ಒಬ್ಬ ACP ಸರಿಯಾದ ಜಾಗಕ್ಕೆ ಹೋಗ್ಬೇಕಾದ್ರೆ ಕನಿಷ್ಠ 2 ಕೋಟಿ ಕೊಡಬೇಕು ಅಂತ ಕೊಟ್ಟ ಅವನು ಎಲ್ಲಿ ಕಲೆಕ್ಟ್ ಮಾಡ್ತಾನೆ ಅದನ್ನು? ಕ್ರಿಮಿನಲ್ಸ್ ಇಟ್ಕೊಂಡೇ ಕಲೆಕ್ಟ್ ಮಾಡಬೇಕು ಅವನು. ಆ ಪರಿಸ್ಥಿತಿ ಆಗ್ಬಿಟ್ರೆ ಹೇಗಾಗುತ್ತೆ? ಯಾರ ಕೈಗೆ ಏನೂ ಸಿಗಲ್ಲ, ಯಾವ ಲಾನು ಇಲ್ಲ, ಯಾವ ಇದು ಇಲ್ಲ, ಯಾವ ಸರ್ಕಾರನೂ ಬರಲ್ಲ. ಆ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಇದು ಜನ ವಾಡಿಕೆ ಮಾತು ಆಗೋಗಿದೆ. ಮತ್ತು ಕೊನೆಯದಾಗಿ ಇದು ಆಯವ್ಯಯ ಅಧಿವೇಶನ. ಸಭಾಪತಿಗಳೇ, ಆಯವ್ಯಯಕ್ಕೆ ಎಷ್ಟು ಸಮಯ ಕೊಡ್ತಾ ಇದ್ದೀರಿ ನೀವು ಅದ್ರ ಚರ್ಚೆಗೆ? ಆಯವ್ಯಯ ಅಧಿವೇಶನದಲ್ಲಿ ಎಕ್ಸೆಪ್ಟ್ ದ ಕ್ವೆಶ್ಚನ್ ಅವರ್, ದಿ ಅದರ್ ಅವರ್ಸ್ ಮಸ್ಟ್ ಬಿ ಸಸ್ಪೆಂಡೆಡ್. ಯಾಕೆಂದ್ರೆ ಅದು ಮಾಡದೆ ಹೋದ್ರೆ ಆಗಲ್ಲ. ಆದರೆ ಆಯವ್ಯಯದ ಮೇಲೆ ಚರ್ಚೆನೇ ಆಗದೆ ಹೋದರೆ ಮತ್ತು ಯಾವ ಆಯವ್ಯಯ ಭಾಳ ಪ್ರಮುಖವಾದಂಥ ಸೆಷನ್ ತಮ್ಮಲ್ಲಿ. ಸೊ ಹಾಗಾಗಿ ನಾನು ಅರ್ಜಿ ಮಾಡ್ತಾ ಇದ್ದೀನಿ, ತಮ್ಮ ಮೂಲಕ ಅರ್ಜಿ ಮಾಡ್ತಾ ಇದ್ದೀನಿ ಸದನವನ್ನು ಮತ್ತು ಮುಖ್ಯಮಂತ್ರಿಗಳನ್ನು, ದೆನ್ ಬಿಸಿನೆಸ್ ಅಡ್ವೈಸರಿ ಕಮಿಟಿನ ನಾನು ಮಾಡ್ತಾ ಇದ್ದೀನಿ. ದಯಮಾಡಿ ಆಯವ್ಯಯದಲ್ಲಿ ತಮ್ಮೆಲ್ಲ ಕೆಲವನ್ನ ಎಕ್ಸೆಪ್ಟ್ ದಿ ಕ್ವೆಶ್ಚನ್ ಅವರ್, ದಿ ಅದರ್ ಸಬ್ಜೆಕ್ಟ್ಸ್ ಮಸ್ಟ್ ಬಿ ಸಸ್ಪೆಂಡೆಡ್. ಹೆಚ್ಚು ಸಮಯ ಈ ಆಯವ್ಯಯ ಚರ್ಚೆಗೆ ಕೊಡಬೇಕು ಅಂತ ಕೂಡ ನಾನು ತಮ್ಮ ಮೂಲಕ ನಾನು ವಿನಂತಿ ಮಾಡ್ತಾ ನನ್ನ ಮಾತು. ಸಭಾಪತಿಗಳೇ, ಒಂದು ನಿಮಿಷ. ಹಿರಿಯ ಸದಸ್ಯರು ವಿಶ್ವನಾಥರು ಮಾತಾಡಿದ್ರು, ಆದರೆ ಭರದಲ್ಲಿ ಒಂದು ಮಾತು ಹೇಳಿದ್ರು, ಏನು ಯಾರು ಚೀಫ್ ಮಿನಿಸ್ಟರ್ ಇರ್ತಾರೆ ಅವ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೋಗುತ್ತಂತ. ಅದು ಸರಿಯಾದ ಮಾತಲ್ಲ. ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡೆ ಇಷ್ಟು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಒಂದ್ ನಿಮಿಷ. ಸತ್ತೋಗಿದೆ ಮೀನಿಂಗ್ ಏನು? ಸರಿ ಇಲ್ಲ ಸರ್, ಕೌಂಟರ್ ನೀವು ಮಾಡಕ್ ಹೋಗ್ಬೇಡಿ. ಸರಿಯಲ್ಲ ಹೇಳಿದ್ದಾರೆ. ಈಗ ಹಿರಿಯರಾದ ಮೀನಿಂಗ್ ಏನು ಸರ್? ಅಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೋಗಿದೆ ಮೀನಿಂಗ್ ಏನು? ಎಲ್ಲರಿಗೂ ಹೇಳಿದ್ದಾರೆ. ನಾನು ಏನು ವಿಚಾರ ವಾಸ್ತವಾಂಶ ಹೇಳಿದ್ದೀನಿ. ಅವರು ಯಾರು ಯಾವ ವಾಸ್ತವಾಂಶ ಏನಿದೆ? ಅಲ್ಲ ಅಲ್ಲ ನಮ್ಮ ಜನರಲೈಸ್ ಮಾಡಿ ಹೇಳಿರೋದು. ಪ್ಲೀಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಹೌ ಕ್ಯಾನ್ ಯು ಸೇ ಇಟ್ ಇಸ್ ಡೈಡ್ ಅಂತ ಹೇಳೋದು? ಬಟ್ ಈಗ ಒಂದು ಕೊನೆಗೆ ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಅವರು ಒಂದು ಹೇಳಿದ್ರು, ಖಂಡಿತವಾಗ್ಲೂ ಹೌದು. ನಿಮಗೆ ಮತ್ತೆ ಈ ಬಜೆಟಿನ ವಿಚಾರ